ತುಲಾ ರಾಶಿಯವರು, ಈ ತುಲಾ ರಾಶಿಗೆ ಅಧಿಪತಿ ಗ್ರಹ ಶುಕ್ರ ಗ್ರಹ ಆಗ್ತಾನೆ. ಪ್ರಮುಖವಾಗಿ ಈ ತುಲಾ ರಾಶಿಯವರಿಗೆ ಇದುವಾರ ತನಕ ಷಷ್ಠ ಸ್ಥಾನದಲ್ಲಿ 6ನೇ ಮನೆಯಲ್ಲಿ ಶನಿಗ್ರಹ ಇದ್ದಾನೆ, ಇದು ಶುಭ ಫಲವನ್ನೇ ಕೊಡ್ತಾನೆ. ಅದೇ ರೀತಿ ಭಾಗ್ಯ ಸ್ಥಾನದಲ್ಲಿ ಗುರುಗ್ರಹ ಇದ್ದಾನೆ, ಇದು ಕೂಡ ಶುಭದಾಯಕನಾಗಿದ್ದಾನೆ. ಮತ್ತೆ ಲಾಭ ಸ್ಥಾನದಲ್ಲಿ ಕೇತು ಗ್ರಹ ಇದ್ದಾನೆ, ಇದು ಕೂಡ ಶುಭದಾಯಕವಾಗಿದ್ದಾನೆ. ಈ ವರ್ಷ ಪರ್ಯಂತವಾಗಿ ಅವರಿಗೆ ಶುಭ ಫಲಗಳು ಹೆಚ್ಚಿನದಾಗಿ ಅನುಭವಿಸಿದ್ದೀರಾ. ಈ ಮುಂದಿನ ಸಂವತ್ಸರ ಹೇಗಿದೆ ಅಂತ ಯೋಚನೆ ಮಾಡೋದಾದ್ರೆ, ಈ ಮುಂದಿನ ಸಂವತ್ಸರದಲ್ಲೂ ಕೂಡ ನಿಮಗೆ ಷಷ್ಠ ಸ್ಥಾನದಲ್ಲೇ ಶನಿಗ್ರಹ ಇದ್ದಾನೆ. ಆದ್ರಿಂದ ನೀವು ಮಾಡುವಂಥ ಎಲ್ಲ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗುವಂಥದ್ದು, ನಿಮ್ಮ ಉದ್ಯೋಗದಲ್ಲಿ ಅನುಕೂಲ ಆಗುವಂಥ ಒಂದು ಶುಭ ಯೋಗಗಳು. ಮತ್ತೆ ಲಾಭ ಸ್ಥಾನದಲ್ಲಿ ಕೇತು ಗ್ರಹ ಇದ್ದಾನೆ, ಆದ್ರಿಂದ ಈ ಅನಿರೀಕ್ಷಿತವಾಗಿ ಧನಲಾಭ ಆಗುವಂಥದ್ದು. ಮತ್ತೆ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಸಂಪೂರ್ಣವಾಗಿ ಲಾಭವನ್ನು ಬರುವಂಥದ್ದು. ಅದೇ ರೀತಿಯಾಗಿ ದಶಮ ಸ್ಥಾನಕ್ಕೆ ಗುರುಗ್ರಹ ಬರ್ತಾನೆ. ಯಾವಾಗ? ಮೇ 24ನೇ ತಾರೀಕು ಕಳೆದ ಮೇಲೆ. ಆಗ ನಿಮಗೆ ಉದ್ಯೋಗದಲ್ಲಿ ಒಂದು ಬದಲಾವಣೆ ಯೋಗ ಇದೆ, ಅಥವಾ ನಿಮ್ಮ ಮನೆಯಲ್ಲಿ 100% ಒಂದು ಉದ್ಯೋಗದಲ್ಲಿ ಬದಲಾವಣೆ ಆಗುತ್ತೆ, ಅಥವಾ ನಿಮ್ಮ ಮನೆಯಲ್ಲಿ ಬದಲಾವಣೆ ಆಗುತ್ತೆ. ಇವೆರಡಲ್ಲಿ ಒಂದೊಂದು ಖಂಡಿತವಾಗಿ ತುಲಾ ರಾಶಿಯವರಿಗೆ ಸಂಭವ ಇದೆ. ಆದ್ರಿಂದ ಎಚ್ಚರಿಕೆಯಿಂದ ಇರಿ. ಮತ್ತೆ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥದ್ದು, ಮತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಒಂದು ಒಳ್ಳೆ ಧನಲಾಭ ಆಗುವಂಥ ಒಂದು ಶುಭ ಯೋಗಗಳಿದೆ. ಮತ್ತೆ ನಿಮ್ಮ ಮಿತ್ರರಿಂದ ನಿಮಗೆ ಸಹಾಯ ಆಗುವಂಥ ಒಂದು ಯೋಗಗಳು. ಮತ್ತೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಯಾರು ವಿವಾಹ ಆಕಾಂಕ್ಷೆಗಳಿರ್ತಾರೋ ಅವ್ರಿಗೂ ಕೂಡ ಅನುಕೂಲ ಆಗುವಂಥ ಒಂದು ಶುಭ ಯೋಗಗಳಿದೆ. ಅದೇ ರೀತಿಯಾಗಿ ದಶಮ ಸ್ಥಾನಕ್ಕೆ ಯಾವಾಗ ಗುರು ಬರ್ತಾನೆ ಆಗ ಉದ್ಯೋಗದಲ್ಲಿ ಸಮಸ್ಯೆ ಆಗುವಂಥದ್ದು. ಮತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿ ಕಾಣ್ತೀರಾ, ಆದರೆ ನೀವು ಎಷ್ಟು ಎಕ್ಸ್ಪೆಕ್ಟ್ ಇಟ್ಕೊಂಡಿರ್ತಾರೋ ಅಷ್ಟ ಮಟ್ಟಿಗೆ ಪ್ರಗತಿ ಸಿಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಖಂಡಿತ ಆಗುವಂಥದ್ದು. ಮತ್ತೆ ಕೃಷಿ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗುವಂಥ ಒಂದು ಶುಭ ಯೋಗ ಇದೆ. ಮತ್ತೆ ಕುಟುಂಬದಲ್ಲಿ ಒಳ್ಳೆ ನೆಮ್ಮದಿಯ ವಾತಾವರಣ ನಿಮ್ಮದಾಗುತ್ತೆ. ಮತ್ತೆ ಆರೋಗ್ಯದಲ್ಲೂ ಕೂಡ ಒಂದು ಶುಭ ಫಲಗಳು ನೀವು ಕಾಣ್ತೀರಾ. ಈ ರೀತಿಯಾಗಿ ಈ ತುಲಾ ರಾಶಿಯವರಿಗೆ ಈ ಸಂವತ್ಸರ ಪರ್ಯಂತವಾಗಿ ಒಂದು ಫಲ ಇದೆ. ಈ ತುಲಾ ರಾಶಿಯವರಿಗೆ ಪ್ರಮುಖವಾಗಿ ಆಚರಣೆ ಮಾಡಬೇಕಾಗಿರುವಂಥ ಒಂದು ಪರಿಹಾರ ಏನು ಅಂತ ಅಂದರೆ, ಪ್ರಮುಖವಾಗಿ ಈ ತುಲಾ ರಾಶಿಯವರು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಯಾಕಂದರೆ ಪಂಚಮ ಸ್ಥಾನದಲ್ಲಿ ರಾಹು ಇದ್ದಾನೆ, ಅದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಆಗುವಂಥದ್ದು ಇರುತ್ತೆ. ಆದ್ದರಿಂದ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಇದನ್ನು ಪ್ರತಿದಿನವೂ ಪಾರಾಯಣವನ್ನು ಮಾಡಿ, ಅಥವಾ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಮಾಡಿ, ಅಲ್ಲಿ ಕೆಂಪು ಬಣ್ಣದ ಹೂವನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ, ಜೊತೆಗೆ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ. ಒಂದು ಸುಲಭವಾದ ಪರಿಹಾರ ಏನು ಅಂತ ಅಂದರೆ, ಮಲ್ಲಿಗೆ ಹೂ ಏನಿರುತ್ತೆ ಆ ಮಲ್ಲಿಗೆ ಹೂವನ್ನು ನಿಮ್ಮ ಮನೆಯಲ್ಲಿ ಒಂದು ಆಗ್ನೇಯ ದಿಕ್ಕಿನಲ್ಲಿ, ನಿಮ್ಮ ಮನೆಯ ಆಗ್ನೇಯ ದಿಕ್ಕು, ಅಡುಗೆ ಮನೆ ಏನಿರುತ್ತೆ ಆಗ್ನೇಯ ದಿಕ್ಕು, ಅಲ್ಲಿ ಒಂದು ಚಿಕ್ಕದಾಗಿ ಲಕ್ಷ್ಮಿ ಫೋಟೋವೋ ಅಥವಾ ದೇವಿ ಫೋಟೋವೋ ಇಟ್ಟು ಅಲ್ಲಿ ಪ್ರತಿದಿನವೂ ಮಲ್ಲಿಗೆ ಹೂವನ್ನು ದೇವರಿಗೆ ಸಮರ್ಪಣೆ ಮಾಡಿ. ಇದೇ ಒಂದು ಚಿಕ್ಕ ಆಚರಣೆ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಎಂಥ ಬದಲಾವಣೆ ಆಗುತ್ತೆ ನೋಡಿ. ಖಂಡಿತವಾಗಿ ನಿಮಗೆ ಬರಬೇಕಾಗಿರುವಂಥ ಎಲ್ಲ ಹಣಕಾಸು ವಿಚಾರದಲ್ಲೆಲ್ಲ ಅನುಕೂಲ ಆಗುತ್ತೆ. ತುಲಾ ರಾಶಿಯವರಿಗೆ ಪ್ರಮುಖವಾಗಿ ಈ ಶುಕ್ರ ಗ್ರಹ ಅಧಿಪತಿ ಆಗ್ತಾನೆ. ಜೊತೆಗೆ ಇವ್ರಿಗೆ ಶುಭ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ 6. ಮತ್ತೆ ಮತ್ತೊಂದಷ್ಟು ಶುಭ ಸಂಖ್ಯೆಗಳು ಅಂದರೆ 5 ಮತ್ತು 8, ಇದು ಶುಭದಾಯಕವಾಗಿರುತ್ತೆ. ಅದೇ ರೀತಿಯಾಗಿ ಇವ್ರಿಗೆ ಯಾವ ಬಣ್ಣ ತುಂಬ ಚೆನ್ನಾಗಿ ಆಗಿಬರುತ್ತೆ ಅಂದರೆ ವೈಟ್ ಕಲರ್, ಬಿಳಿ ಬಣ್ಣ ತುಂಬ ಚೆನ್ನಾಗಿ ಆಗಿಬರುತ್ತೆ. ಮತ್ತು ನೀಲಿ ಬಣ್ಣನೂ ಕೂಡ ಶುಭದಾಯಕವಾಗಿ ಇರುತ್ತೆ, ಅನುಕೂಲಕರವಾಗಿ. ಮತ್ತು ಇವ್ರಿಗೆ ಆಗ್ಬರುವಂಥ ಒಂದು ರತ್ನ ಯಾವುದು ಅಂತಂದರೆ ವಜ್ರ, ಡೈಮಂಡ್ ಉಪಯೋಗಿಸಿ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಇಲ್ಲ ಅಂದರೆ ಅಮೇರಿಕನ್ ಡೈಮಂಡ್ ಅಂತ ಬರುತ್ತೆ, ಅದನ್ನಾದರೂ ಉಪಯೋಗಿಸಿ ಒಳ್ಳೆಯದಾಗುತ್ತೆ. ಈ ವರ್ಷ ಪರ್ಯಂತವಾಗಿ ಒಳ್ಳೆಯದಾಗಿ. ಧನ್ಯವಾದ.